ಬಗೆರಷ್ಟು ಬಯಲಾಗ್ತಾ ಇದೆ ರಾಜೇಂದ್ರ ಹತ್ಯೆಗೆ ಸುಪಾರಿ ವಿಚಾರ. ಟಿವಿ9ನಲ್ಲಿ ಕೊಲೆ ಸಂಚಿನ ಸ್ಫೋಟಕ ಆಡಿಯೋ ಸಂಭಾಷಣೆ. ರಾಜೇಂದ್ರ ಕೊಲೆಗೆ 70 ಲಕ್ಷ ಸುಪಾರಿ ಕೊಟ್ಟಿರೋದು ಈಗ ಬಹಿರಂಗವಾಗಿದೆ. ರಾಜೇಂದ್ರ ಬೆಂಬಲಿಗ ರಾಕಿ ಪುಷ್ಪಾ ಸಂಭಾಷಣೆಯ ಆಡಿಯೋ ಇದು. ಆಡಿಯೋದಲ್ಲಿ ಹತ್ಯೆಗೆ ಸುಪಾರಿ ಬಗ್ಗೆ ಮಹಿಳೆ ವಿವರಿಸ್ತಾ ಇರೋದು ಗೊತ್ತಾಗಿದೆ. ಟಿವಿ9ನಲ್ಲಿ ರಾಜೇಂದ್ರ ಹತ್ಯೆಯ ಸುಪಾರಿ ಸಂಚಿನ ಸ್ಫೋಟಕ ಸುದ್ದಿ. ಒಂದೊಂದೇ ವಿಚಾರಗಳು ಬಯಲಾಗ್ತಾ ಇದೆ ಸುಪಾರಿ ಸಂಚಿಗೆ ಸಂಬಂಧಪಟ್ಟ ಹಾಗೆ. ಇದಾಗಲೇ ರಾಜೇಂದ್ರ ಅವರು ದೂರನ್ನ ಕೂಡ ಕೊಟ್ಟಿದ್ದಾಯ್ತು. ನನ್ನ ಕೊಲೆಗೆ ನವೆಂಬರ್ನಲ್ಲಿ ಸಂಚು ನಡೆದಿತ್ತು ಅನ್ನೋದಾಗಿ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಸ್ಫೋಟಕ ಆಡಿಯೋ ಸಂಭಾಷಣೆ ಲಭ್ಯವಾಗಿದೆ. ಆಡಿಯೋ ಸಂಭಾಷಣೆಯಲ್ಲಿ ಪುಷ್ಪಾ ಹಾಗೆ ರಾಕಿ ನಡುವೆ ನಡೆದಿರುವಂತಹ ಆ ಸಂಭಾಷಣೆ. ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ A1 ಆರೋಪಿ ಸೋಮಾನಿಂದ ಸ್ಕೆಚ್ ಹಾಕಲಾಗಿತ್ತು. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ರಾಜೇಂದ್ರ ಹತ್ಯೆಗೆ ಸುಪಾರಿ ನೀಡಿರೋ ಬಗ್ಗೆ ಮಹಿಳೆ ವಿವರಣೆಯನ್ನ ಕೊಟ್ಟಿದ್ದಾರೆ. ರಾಜೇಂದ್ರ ಕೊಲೆಗೆ 70 ಲಕ್ಷ ಸುಪಾರಿ ಕೊಟ್ಟಿರೋದು ಬಹಿರಂಗವಾಗಿದೆ. ಸೋಮನಿಗೆ 5 ಲಕ್ಷ ಅಡ್ವಾನ್ಸ್ ಬಂದಿರೋ ಬಗ್ಗೆ ಮಹಿಳೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 5 ಲಕ್ಷ ಹಣ ಬಂದಿರೋದು ಸತ್ಯ ಅಂತ ಮಹಿಳೆ ಹೇಳಿದ್ದಾರೆ. ಬೇಕಾದ್ರೆ ನಾನೇ ರಾಜೇಂದ್ರ ಮುಂದೆ ಹೇಳ್ತೀನಿ ಅಂತ ಹೇಳ್ತಾ ಇರುವಂತ ಪುಷ್ಪಾ. ಎಂಎಲ್ಸಿ ರಾಜೇಂದ್ರ ಬೆಂಬಲಿಗ ರಾಕಿ ಬಳಿ ಮಹಿಳೆ ಈ ರೀತಿಯಾಗಿ ಸಂಭಾಷಣೆಯನ್ನ ಮಾಡಿರೋದು ಗೊತ್ತಾಗಿದೆ. ಹಾಗಿದ್ರೆ ಈ ಸಂಭಾಷಣೆಯಲ್ಲಿ ಏನಿದೆ, ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಆವಾಗ ಗೊತ್ತಾಗಿದ್ದು ನಮ್ಗೆ ಇನ್ನೇನು ಗೊತ್ತಾಗೋದು. ಮತ್ತೆ ಸೋಮಂಗ್ ಅಕೌಂಟ್ ಬಂದ್ರೆ ನಿಜ ದುಡ್ಡು ಬಂದಿರೋದು ಸತ್ಯ ಬಂದಿರೋದು ಅವ್ನಿಗೆ 5 ಲಕ್ಷ. ನಮ್ಮ ಅಮ್ಮನ ಸತ್ತಲ್ಲೂ 5 ಲಕ್ಷ ದುಡ್ಡು ಬಂದೈತೆ ಅವ್ನಿಗೆ. ದೇವ್ರ ಸತ್ತಲ್ಲೂ ದುಡ್ಡು ಬಂದೈತೆ. ನೀನ್ ಬೇಕಿರೋ ಕರಿ, ಅವ್ರಿಗೆ ಹೇಳೋದ್ನ ಹೇಳಲ್ಲ. ತಿರ್ಗಿನ್ನ ನಮ್ಗೇನಕ್ಕೂ ಕರಿಬಾರ್ದು ಸರ್. ಹೇಳೋದು ಹೇಳಿದೀವಿ ಸರ್. ಇದ್ರ ಮೇಲೆ ನಿಮಗ್ ಬಿಟ್ಟಿದ್ದು. ಅವನ ಮೇಲೆ ಕಣ್ಣಿಕ್ಕೋದು, ಕಣ್ ಬಿಡೋದು, ಇಲ್ಲ ಡೌಟ್ ಮೇಲೆ ಏನಾರ ಮಾತಾಡೋದು. ಎಂಕ್ವೈರಿ ಮಾಡಿ ಸರ್, ನಿಮ್ಗೆ ಗೊತ್ತಾಗುತ್ತೆ. ನನ್ ಬಿಡು, 1 ವಾರ ಕರ್ಕೊಂಡೋಗ್ಲಿ, ಎಂಕ್ವೈರಿ ಮಾಡ್ಲಿ. ಅವ್ನಿಗೆ ಅವ್ನ ಅಕೌಂಟ್ ಎಲ್ಲ ಫೋನ್ ಪೇ ಎಲ್ಲ ಚೆಕ್ ಮಾಡಿ ಸರ್. ಅವನು ಹಾಕ್ಸ್ಕೊಂಡಿರ್ಬೇಕಲ್ಲ. ಅವನು ಯಾರು ಅವ್ನು ಹೆಂಗ್ ಗೊತ್ತಾ, ಮನುಗ್ ಅಕೌಂಟ್ಗೆ ಹಾಕ್ಸ್ಕೊಂಡು ಇವ್ನು ಇಸ್ಕೊಂಡ್ ಬರೋದು. ಈಗ ಮನು ಅಣ್ಣನ ಬಿಟ್ಬಿಟ್ನಲ್ಲ. ಯಾವ ಮನು ಅಣ್ಣ ಕಾರ್ಪೆಂಟರ್ ಮನು, ಅವನು ಬಿಟ್ಬಿಟ್ಟ. ಅವನ್ಗೂ ಹೊಡೆದ್ರಲ್ಲ. ಮನು ಅಣ್ಣನು ಬಿಟ್ಬಿಡ್ತು. ಅವನ್ ಜೊತೆಲಿ ಇದ್ದವ್ರು ಯಾರನ್ನ ಅವ್ರೇನಪ್ಪ ಹುಡುಗರು. ಪ್ರಸಿ ಅಣ್ಣಿಗೆ ಯಾವಾಗ ಅವ್ನು ಹೊಡಿತೀನಿ ಅಂತ ಮಾತಾಡ್ಕೊಂಡು ಎಲ್ಲ ಹುಡುಗರು ನೂಟ್ಲಾಗವ್ರೆ. ಈಗಿರೋದೆ ಯಾವ ಇಬ್ರು ಹೊಸ ಹುಡುಗರು. ಮಣಿನೇ ಬಿಟ್ಬಿಟ್ಟವನೆ, ಅವ್ರ ಕಡೆಯವ್ರು ನೆಂಟ್ರೆ ಬಿಟ್ಬಿಟ್ಟವನೆ. ಈ ಅಮಿತಾ ಮಾತ್ರ ಇರೋದು. ಎಲ್ಲ ಗೊತ್ತು. ಇವ್ ನನ್ ಮಗಂಗೆ ಎತ್ತಾಕೊಂಡು ಹೋದ್ರೆ ಬಾಯ್ ಬಿಡ್ತಾನೆ. ಅವ್ನ ಜೀವ ಹೋದ್ರು ಬಾಯ್ ಬಿಡಲ್ಲ. ಅವ್ನು ಬಿಡಲ್ಲ, ಅದಂತೂ ಸತ್ಯ. ಬಾಯ್ ಬಿಡಲ್ಲ. ಅವ್ನಿಗೆ ಎಲ್ಲ ಗೊತ್ತು. ಬಾಸ್ಗೋಸ್ಕರ ಬೇಕಿತ್ತು ಜೈಲಲ್ಲೇ ಇದ್ಬಿಟ್ರು ನಾನು ಇದ್ಬಿಡ್ತೀನಿ ಅಂತ ನಾವು. ಇವ್ನಿಗೆ ಎತ್ಬಿಟ್ರೆ ನಮ್ ಬಾಸೆ ಜೈಪುರದಲ್ಲಿ ದೊಡ್ಡವರು ಅಂದವನೆ. ಇದು ನಾನ್ ಕರ್ದಿ ಅಣ್ಣಂಗೆ ಹೇಳ್ತೀನಿ. ಪ್ರೆಸಿಯನಿಗೆ ಅಣ್ಣ ಹಿಂಗೆ ಅಂದ ಅಂತೀನಿ ನಾನು. ಹಿಂಗೆ ಅಂದ ಅಣ್ಣ ಅಂತೀನಿ ನಾನು. ಇವ್ರ ಮುಂದೆ ಕರ್ಕೊಂಡೋಗಪ್ಪ, ನಾನು ಹೇಳ್ತೀನಿ. ನೀನ್ ಯಾಕೆ ಟೆನ್ಷನ್ ತಗೊಂತೀಯ? ಮದ್ಗಿರಿ ಹುಡುಗರು 7-8 ಜನ ಮದ್ಗಿರಿ ಹುಡುಗರು ಗೊತ್ತಾ ಸರ್ ನಮ್ಗೆ. ಅಲ್ಲ ನಿನ್ಗೊಂದು ಮಾತು ಕೇಳಲ್ಲ. ಏನೋ ನಮ್ ತಾಯಿನಿಗೂ ಹೊಡೆಯೋದಲ್ಲ ರಾಜೇಂದ್ರನಿಗೆ. ಸುಮ್ನೆ ಕಿಮಿಕ್ ಅಂತ ಅಂದ್ರು ಏನ್ ಹೇಳೋ ಬಾಡಿ ಎಲ್ಲಾರ ಹಂಗ್ ಶೂಟ್ ಮಾಡಕ್ ಬಿಡ್ತಾರೆ ಅಲ್ವಾ? ಅದ್ ಹೆಂಗ್ ಧೈರ್ಯದ ಮೇಲೆ ರೆಡಿ ಆಗೋನು ಅಂತ ರೆಡಿ ಆಗೋನ್ ಲೆಕ್ಕ ಹಾಕು. ಮಾತಾಡ್ಕೊಂಡವ್ರು ಗೊತ್ತಾ, ಬೆಂಗಳೂರವ್ರ ಜೊತೆ ಮದ್ಗಿರಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು. ತಮಿಳ್ ಹುಡುಗರು ಕರೆಸ್ತವನ್ ಗೊತ್ತಾ ನಿಂಗೆ ಇಬ್ರಿಗೆ ಜೊತೆಗಿರಕ್ಕೆ. ತಮಿಳ್ ಹುಡುಗರ್ನ ತಮಿಳ್ ಹುಡುಗರು ಬೆಂಗಳೂರಲ್ಲಿ ಕಲಾಸಿಪಳ್ಳಿ ಹುಡುಗರು ಕೇಳೋನಂತೆ. ಇಬ್ರು ಹುಡುಗರು ಬೇಕು. ಯಾಕೆ ಕೇಳ್ತಾನೆ ಇವನು? ಯಾರಿಗ ಎತ್ತಬೇಕು ಅಂತ ಕೇಳ್ತಾನೆ. ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಇವನು. ಅವ್ರ ಕಡೆಯವರು ನನ್ಗೆ ಹಿಂಗೆ ಬರ್ರಿ ಅಕ್ಕ ಅಂತ ಹೇಳ್ತಾರೆ. ಹೋಗ್ತೀನಿ ಆಟೋದಲ್ಲಿ ಎದ್ದೆದ್ರುಗಡೆ ಹೇಳ್ತಾರೆ ಅಷ್ಟೇನಿ. ಫೋನಲ್ಲಿ ಏನು ಹೇಳಲ್ಲ. ಇಲ್ಲ ಅಂದ್ರೆ ನಿಮ್ಗೆ ಯಾವಾಗ್ಲೂ ಎಲ್ಲ ತೋರಿಸ್ಬಿಡಿವೆ ನಾನು. ಕಲಾಸಿಪಳ್ಳೆ ಹುಡುಗರು ಕರೆಸ್ತವನೆ. ಇವ್ನಿಗೆ ಹೊಸ ವರ್ಷಕ್ಕೆ ಹೊಸ ವರ್ಷಕ್ಕೆ ಇವ್ನ ಮೇಲೆ ಕಣ್ಣಿಕ್ಕಿಸ್ಬೇಕು ಪೊಲೀಸವ್ರಿಗೆ ಹೇಳಿ. ಯಾಕೋ ಡೌಟ್ ಹೊಡಿತೈತೆ ನನ್ಗೆ. ಹೊಸ ವರ್ಷಕ್ಕೆ ಏನಾನ ಮಾಡ್ಬಿಡ್ತಾನ ಅಂತ. ಹ್ಯಾಪಿ ನ್ಯೂ ಇಯರ್ ಹೇಳಕ್ಕಾಗಲ್ಲ. ಇವನಿಗೆ ಅವ್ರ ವಿಚಾರ ಗೊತ್ತಾಗಬೇಕಲ್ಲ. ಅವ್ರು ಎಲ್ಲೋತವ್ರು ಏನು ಎತ್ತ ಅಂತ. ಯಾರಿಗೂ ಬಿಟ್ಟಿರ್ಬೋದು. ನೀನ್ ಯಾರಿಗ್ ನಂಬ್ತೀಯಪ್ಪ? ದುಡ್ಡನ್ನ ಆಸೆ ಡ್ರೈವರ್ಗೆ ಎತ್ತಾಕೊಂಡ್ಬಿಡ್ಬೋದು. ಡ್ರೈವರ್ ಲಿಂಕಲ್ಲೇ ಇಕ್ಕೊಬೋದು. ಯಾರಿಗೆ ನಂಬ್ತೀಯ?
ಬರೀ 70 ಲಕ್ಷ ಡಿಲೇ ಆಗಿರೋದು. ಈಚೆ ಬರೋಕ್ಕೆ ಆಗಲ್ಲ. ಅದೇನು ನೀವು ಖರ್ಚು ಮಾಡ್ದ? ಎಕ್ಸಾಂಪಲ್ ನಿಮ್ಗೆ ಕೊಡೋದು. ಇವನೇ ಖರ್ಚು ಮಾಡ್ತಾರದು? ಯಾರು? ಇವನೇನಾ? ಯಾರಿಗೆ ಗೊತ್ತಪ್ಪ, ನಮ್ಗೆ ಹಿಂಗೆ ಗೊತ್ತು. ಫೆರಿನ್ ಮೇಲೆ ಏನಕ್ಕೆ ಬರ್ತಾನೆ? ಬರೀ 3 ತಿಂಗಳಿಗೋಸ್ಕರ ಇವ್ನು ಯಾಕೆ ಬರಬೇಕು? ನೀನೇ ಯೋಚನೆ ಮಾಡಿ. ಈಗ ಎಲ್ಲ ಒಂದಾಗವ್ರಪ್ಪ. ದೀಪು ಜೊತೆನೂ ಚೆನ್ನಾಗೋನಿ, ಅಭಿ ಜೊತೆನೂ ಚೆನ್ನಾಗಿ. ದೀಪು ಅಂದ್ರೆ ಯಾರು? ಅದೇ ಸಿರಾಗಿರ್ ದೀಪು. ಅವನ ಜೊತೆನೂ ಚೆನ್ನಾಗೋ. ನಾನು ನೋಡಿಲ್ಲ ಒಟ್ಟು. ಅವನ ಜೊತೆ ಚೆನ್ನಾಗವನೆ. ಆಮೇಲೆ ಅದೇ ಸಲ್ಗ, ಒಂಟಿ ಸಲ್ಗ. ಅವನು. ಆಮೇಲೆ ಇನ್ಯಾರಪ್ಪ? ಅಭಿ, ಭರತ, ಸೂಪಿ ಅನ್ನೋರು ಯಾರಪ್ಪ? ಅವನು ಮಗನ್ ಹೊಡಿಬೇಕು ಫಸ್ಟ್. ಭಾರಿ ಅವನ ಜೊತೆಗೆ ಅವ್ನು ಹೇಳಿದ ಕೆಲಸ ಮಾಡಿಸ್ತವ್ನ ಹುಡುಗರ ಹತ್ರ. ಗೊತ್ತಾ ನಿಮ್ಗೆ? ನೀನೊಂದ್ ಸ್ವಲ್ಪ ಅಬ್ಸರ್ವ್ ಮಾಡು. ನನ್ಗೆ ಗೊತ್ತಾಗುತ್ತೆ ಹೆಸರುಗಳು. ನನಗೆ ಏನಕ್ಕೆ ಬೇಕಮ್ಮ ಅದು? ಅವ್ನಿಗೆ ಅಬ್ಸರ್ವ್ ಮಾಡೋದು, ಇವ್ನ ಅಬ್ಸರ್ವ್ ಮಾಡೋದು ನಮ್ಗೇನು? ಮನುಷ್ಯತ್ವ ಹೇಳೋದ್ ಹೇಳನ ಅಷ್ಟೇನೆ. ಅವ್ರುಂಟು ಏನನ ಮಾಡ್ಕೊಂಡ್ಲಪ್ಪ. ತಿರ್ಗಾ ನಮ್ಮನ್ನು ಕರಿಯೋದ್ ಬೇಡ, ನಮ್ಮನ್ನು ಎಲ್ಲಿದ್ರು ನಮ್ಗೆ ಎಳ್ಕೊಳೋದು ಬೇಡಪ್ಪ. ಇರೋ ಒಬ್ಳು ಮಗಳವಳು ನಮ್ಗೆ ಅಷ್ಟೇ. ಹೇಳೋದ್ ಹೇಳೋಣ. ನಾನ ಕಿವಿಗ್ ಬಿತ್ತು ಹೇಳಿದೀವಿ ಆಟೋದಲ್ಲಿ ಕುಂತಾಗ. ಸೋಮಣ್ಣ ಅದೇ KR ರಾಜಣ್ಣವ್ರ ಮಗನ್ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದೀನಿ, ನೀನು ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂದ. ಯಾರು? ಯಾವನು ಆಟೋದಲ್ಲಿ ಕುಂತಿರೋನು. ಇಷ್ಟೇ ಮಾತಾಡಿದ್ದವನು. ಅವಾಗಿಂದ ಇವ್ನ ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ ಅಂತ ಎಲ್ಲ ಹುಡುಗರು ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಅಷ್ಟು ಬಿಟ್ರೆ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ. ಹಿಂಗೆ ಮಾತಾಡ್ಕೊಂಡು ಸತ್ಯ ಮಾತಾಡಿರೋದು ಸತ್ಯ. ಆ ಹುಡುಗರು ಯಾಕೆ ಮಾತಾಡ್ತಾರೆ? ಈಗ ಆ ಹುಡುಗರು ಹೆಂಗ್ ಮಾತಾಡಕ್ ಸಾಧ್ಯ ಹೇಳ್ ನೋಡಣ. ಇವನು ದೊಡ್ಡವ್ರಿಗೆ ಹೊಡೆದ್ಬಿಟ್ರೆ ಅವ್ನು ದೊಡ್ಡ ತುಮಕೂರಲ್ಲಿ ಡಾನ್ ಆಗ್ಬಿಡೋಣ ಅಂತಾನ. ಹಂಗೆ ಇಮಿಡಿಯೇಟ್ ಒಂದೇ ಸೆಕೆಂಡ್. ಒಟ್ನಾಗ ನಾನು ಕರಿಯಪ್ಪ, ನನ್ ಸತ್ವಾಗ್ಲೂ ನಾನು ಹೇಳ್ತೀನಿ. ಮನೇಲಿ ಮಾಡೋದು ಯಾರು? ಶಾಂತಿನಗರದಲ್ಲಿ ಮಾಡೋನು. ಯಾರು? ಸೋಮ. ಇವನಿಗೆ? ಯಾರಿಗೆ? ಗುಂಡಂಗೆ. ಅಲ್ಲ ಗುಂಡಂಗೆ ಎಲ್ಲಿ ಮಾಡೋರು ಗೊತ್ತಿಲ್ಲ. ಎಲ್ಲಿ ಮಾಡ್ತಾರೆ ಗುಂಡಿಗೆ? ಒಟ್ಟಾಗೆ ಗುಂಡಂಗೆ ಎಲ್ಲೋ ಬೆಟ್ಟದ ಹತ್ರ ನೆಟ್ವರ್ಕ್ ಸಿಗ್ತೈತವ ಮಾಡ್ತಾ ಇರೋದು. ಬೆಟ್ಟದವ? ನೆಟ್ವರ್ಕ್ ಸಿಗ್ಬಾರ್ದು ಅಲ್ಲಿ. ಇದು ಇವನ್ ಪಾಳ್ಯ ಕಡೆಗ? ನನಗೆ ಗೊತ್ತಿಲ್ಲಪ್ಪ. ಅವ್ನ ಇದ್ದ ಅಲ್ಲಿ ಅಪ್ಸ್ಕೊಂಡು ಆಗ್ತದೆ ಅಲ್ಲೇ ಅಲ್ವಾ ಇವನ್ ಪಾಳ್ಯ? ನನಗಂತೂ ಗೊತ್ತಿಲ್ಲ. ಒಟ್ನಾಗಿ ಇದು ಸತ್ಯ. ಅವ ಅಣ್ಣವರು ಕೇಳಿದ್ರೆ ಕೇಳ್ದಲೆ ಇರ್ಲಿ ಬಿಡ್ರಿ. ನಮ್ಗೆ ಯಾಕೆ ಹೇಳೋದು ಅಷ್ಟೇನಿ. ಅಣ್ಣ ಹಿಂಗೆ ಕಿವಿಗೆ ಬಿದ್ದೈತೆ ಕರೆದು ಹೇಳು ಒಂತಾವ್ ಬತ್ತೀವಿ. ನಾನು ಹೇಳ್ತೀನಿ. ನಂಬುದ್ರೆ ನಂಬ್ಲಿ, ನಂಬಿದ್ರೆ ಬೇಡ ಅಷ್ಟೇ. ಅಣ್ಣಂಗೆ ಮಾತ್ರ ನಾವು ಸೇಫಾಗಿ ನೋಡ್ಕೊಬೇಕು ಅಷ್ಟೇ. ನಮ್ಗೇನಾಗ್ಬೇಕೈತೆ? ನನ್ನ ಮಗ ಎಲ್ಲ ಅವ್ನ ಟಿಕೆಟ್ ಸಿಗುತ್ತೆ, ಅವನು ಎಲ್ಲಿ ಗೆಲ್ತಾನೆ? ಗೆಲ್ಲಕ್ಕೆ ನಾನಿಲ್ಲ, ಇರೋ ಒಬ್ಬ ಬಿಟ್ರೆ ತಾನೆ ಅಂತ ಎಲ್ಲ ಮಾತಾಡೋನ್ ಗೊತ್ತಾ? ಒಟ್ಟಾಗಿ ಇವನಿಗೆ ಪ್ರೆಸಿಡೆಂಟ್ ಮಾಡಬೇಕು ಅಂತಾಯ್ತೋ ರಾಜೇಂದ್ರ ಅವ್ರು ಮಾಡಬೇಕು ಅಂತಾಯ್ತೋ ಜಾಸ್ತಿ? ಫಸ್ಟ್ ಪ್ರೆಸಿಡೆಂಟ್ ಗೊತ್ತಾ ಅವನಿದ್ದು. ಈಗ್ಲೂ ಪ್ರೆಸಿಡೆಂಟ್ ಮಾಡೇ ಮಾಡ್ತಾನೆ. ಈಗ 70 ಲಕ್ಷ ಸಿಗ್ತೈತೆ, ಮಾಡೋದ್ ಬೇಡವಾ? ಒಂದ್ 30 ಲಕ್ಷ ಯಾರ ಕೈಲನ್ನ ಕೊಟ್ಟು ಒಳಕ್ ಹೋಗಿ ಬರ್ತಾನೆ 10 ಲಕ್ಷ ಖರ್ಚು ಮಾಡ್ಕೊಂಡು. ಅಲ್ಲ ಹುಡುಗಾಟ ಅಲ್ಲ, ಮಿನಿಸ್ಟರ್ ಮಕ್ಳದ್ ಮಾಡೋದು. ಅವ್ರ ಲೈಫ್ ಲಾಂಗ್ ಕೊಳಿಸ್ಬಿಡ್ತಾರ ಒಳಗಡಿಕೆ ನನ್ನ ಮಕ್ಕಳನ್ನ. ಕೊಳಸೋದಲ್ಲ, ಟಾರ್ಚರ್ ಕೊಟ್ಟು. ಅವು ಇವ್ರ್ತಾರಲ್ಲ ಈಗ ನಿಂತಿರ್ತಾನ ಹಿಂಗು ಅಷ್ಟೇ ಅನ್ನೋದು. ಬುಲೆಟ್ ಬೀಳ್ತಾ ಇದ್ರೆ ಹಿಂಗೆ ಅನ್ನೋದು ಅಷ್ಟೇ, ಸದಾ ಬಿಡ್ತಾರೆ. ಅಲ್ಲಿ ಅಷ್ಟೊಂದು ಸುಲಭ ಅಲ್ವಲ್ಲ. ಯಾರು ಇನ್ನೇನು ಬಂದು ಕೊಡ್ತಾರೆ ಯಾರು ಕಾಸು? ಗೊತ್ತಿಲ್ಲಪ್ಪ. ಇವ್ನು ಏನು ವ್ಯವಹಾರ ಮಾಡ್ತಾನಪ್ಪ. ಒಬ್ರು ಅಕ್ಕ ತಂಗಿದಿರ್ ದುಡ್ಡು ಕೊಡಲ್ಲ, ಕೊಟ್ರೆ ಟೈಮ್ 10-5 ಸಾವಿರ ಲಾಸ್ಟು. ಯಾರು ಹೋಗ್ಲಿ ಬೇಡಪ್ಪ, ಪೊಲೀಸವ್ರಿಗೆ ಕರೀಲಿ. ಅವ್ನಿಗೆ 5 ಲಕ್ಷ ನಿಂಗೆ ಎಲ್ಲಿಂದ ಬಂತು ಅಂತ ಕೇಳಲಿ ಬಿಡು. ಸುಮ್ಮನೆ ಎಂಕ್ವೈರಿ ಕರೀಲಿ ಬಿಡು. ಡೌಟ್ ಮೇಲೆ ಕರೀಲಿ ಬಿಡು. ಜಮೀನ್ ದುಡ್ಡು ಅಂತಾನೆ ಯಾರು? ಜಮೀನ್ ದುಡ್ಡು ಬಂದಿರೋದು ಯಾವತ್ತು? ಏನು ಜಮೀನವ್ರು ಕರೆಸ್ತಾರೆ? ಯಾವತ್ತು ಕೊಟ್ರಿ ಅಂತ ಕೇಳಿದ್ರೆ ಅವರೇ ಗಡಗಡ ನಿಂತ್ಕೊಂಡು ಉತ್ತರನೇ ಹೇಳ್ಬಿಡ್ತಾರಲ್ಲ. ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಗ್ಯಾಂಗ್ನಿಂದ ಪಕ್ಕಾ ಸ್ಕೆಚ್ ಹಾಕಲಾಗಿದೆ. ನವೆಂಬರ್ 16ನೇ ತಾರೀಕು ರಾಜೇಂದ್ರ ಮಗಳ ಹುಟ್ಟಹಬ್ಬ ಇತ್ತು. ಎಂಎಲ್ಸಿ ರಾಜೇಂದ್ರ ಮಗಳ ಬರ್ತ್ಡೇ ಕಾರ್ಯಕ್ರಮ ಇತ್ತು. ಎಂಎಲ್ಸಿ ರಾಜೇಂದ್ರ ಮನೆಗೆ ಜೈಪುರ ಹುಡುಗರು ಬಂದಿರ್ತಾರೆ. ಡೆಕೋರೇಷನ್ಗೆ ಅಂತ ಬಂದಿರ್ತಾರೆ ಜೈಪುರದ 2 ಹುಡುಗರು. ಆ ಸಂಭಾಷಣೆ ಬಹಳ ಸುದೀರ್ಘವಾಗಿದೆ. ಎಲ್ಲಾ ವಿಚಾರವನ್ನ ಕೂಡ ಸೋಮನ ಆಪ್ತೆ ಅಂತ ಹೇಳ್ಕೊಳ್ಳುವಂತ ಪುಷ್ಪ ಅನ್ನುವಂತ ಯುವತಿ ರಾಖಿ ಅನ್ನೋ ಯುವಕನ ಜೊತೆಗೆ ಮಾತನಾಡಿರುವಂತ ಸಂಭಾಷಣೆ.
ಅದರಲ್ಲಿ ಪಕ್ಕಾ ಹೌದು, ಈ ರೀತಿಯಾಗಿ ಪ್ಲಾನ್ ಮಾಡಿರೋದು ಹೌದು, ಹುಡುಗರನ್ನ ಕರೆಸಿದ್ದಾರೆ, ಎಲ್ಲೋ ಒಂದು ನೆಟ್ವರ್ಕ್ ಇಲ್ಲದೆ ಇರೋ ಕಡೆಯಲ್ಲಿ ಅವ್ರಿಗೆ ಮನೆ ಕೂಡ ಮಾಡಿಕೊಡೋ ಪ್ಲಾನ್ ಆಗ್ತಾ ಇದೆ, ಹೊಸ ವರ್ಷಕ್ಕೆ ಏನೋ ಆಗ್ಬಿಡುತ್ತೆ ಅನ್ನೋದಾಗಿ ಎಲ್ಲ ಮಾತನಾಡಿರೋದು ಇದೆ ಆಡಿಯೋ ಸಂಭಾಷಣೆಯಲ್ಲಿ.